ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಎಂ.ಇ. ವಿನಯ್ ಅಂತ. ಇಲ್ಲಿ ನಾನು ಪ್ರಾದೇಶಿಕ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಗೆ. ಈ ಕೋಲಾರ ಜಿಲ್ಲೆಯ ಈ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಇವರು ಹಿರಿಯ ವ್ಯವಸ್ಥಾಪಕರು ಶ್ರೀಯುತ ಮಲ್ಲೇಶ್ ಕುಮಾರ್ ಅಂತ. ಇವರು ಇಲ್ಲಿ ಹಿರಿಯ ವ್ಯವಸ್ಥಾಪಕರಾಗಿದ್ದಾರೆ. ಇವರು ಇದೇ ಕಚೇರಿಯಲ್ಲಿ ಪೂರ್ಣಚಂದ್ರ ಅಂತ ಮ್ಯಾನೇಜರ್ ಅಡ್ವಾನ್ಸ್ ಅಂದರೆ ಸಾಲ ವರ್ಗದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಾಸುದೇವ್ ಅಂತ ನಮ್ಮ ಕೋಲಾರ ಮೇನ್ ಶಾಖೆಯ ವ್ಯವಸ್ಥಾಪಕರಾಗಿ ಹಿರಿಯ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ನಮ್ಮ ವಲಯದಲ್ಲಿ 82 ಶಾಖೆಗಳಿದ್ದಾವೆ. 82 ಶಾಖೆಯಲ್ಲಿ 400ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ನಮ್ಮ ಬ್ಯಾಂಕು ಈಗ ಹೊಸ ಲೋಗೋ ಮತ್ತು ಹೊಸ ಬೋರ್ಡ್ ನೇಮ್ ಹೊಸ ಹೆಸರಿನೊಂದಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈಗ ಮೇ 1ನೇ ತಾರೀಕು 2025 ಇಸ್ವಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೂ ಮುಂಚೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು 9 ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು 21 ಜಿಲ್ಲೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ವಿ. ಈಗ ಒಂದು ಸ್ಟೇಟ್ ಒನ್ RRB ಅಂದರೆ ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕು ಅನ್ನುವ ಸೆಂಟ್ರಲ್ ಗೌರ್ಮೆಂಟಿನ ಒಂದು ನಿಯಮಾವಳಿಯ ಅಡಿಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎನ್ನುವ ಹೆಸರಿನೊಂದಿಗೆ ನಾವು ಬ್ಯಾಂಕಿನಲ್ಲಿ ಕಾರ್ಯ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಅಮಾಲ್ಗಮೇಷನ್ ಏನಾಗಿದೆ ಅದರ ನಂತರದ ನಮ್ಮ ಬ್ಯಾಂಕಿನ ಒಟ್ಟು ವ್ಯವಹಾರ ಈಗ 1,06,022 ಕೋಟಿಗೆ ತಲುಪಿದೆ. ಇದರಲ್ಲಿ 55,249 ಕೋಟಿ ಠೇವಣಿಗಳಿದ್ದಾವೆ, 50,773 ಕೋಟಿ ಸಾಲ ಮತ್ತು ಮುಂಗಡಗಳಿದ್ದಾವೆ. ನಮ್ಮ ಬ್ಯಾಂಕಲ್ಲಿ 1,750 ಶಾಖೆ ಇಡೀ ಕರ್ನಾಟಕದಾದ್ಯಂತ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಇದರಲ್ಲಿ 8,000ಕ್ಕೂ ಹೆಚ್ಚಿನ ಜನ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ 2 ಕೋಟಿಗೂ ಮೀರಿ ನಾವು ಗ್ರಾಹಕರಿಗೆ ಸೇವೆಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಬ್ಯಾಂಕಿನಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಎಲ್ಲ ಯೋಜನೆಗಳನ್ನು ಬ್ಯಾಂಕಿನ ಮುಖಾಂತರ ನಮ್ಮ ಗ್ರಾಹಕರುಗಳಿಗೆ ತಲುಪಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ PMJJBY, PMSBY, PMJDY ಮತ್ತು APY. ಏನು PMJJBY ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ, 436 ರೂಪಾಯಿ ವರ್ಷಕ್ಕೆ 2 ಲಕ್ಷಗಳ ವಿಮಾ ಯೋಜನೆ, ಅದು ಯಾವುದೇ ಥರದ ಸಾವಿಗೆ. ನಂತರ PMSBY ಪ್ರೈಮ್ ಮಿನಿಸ್ಟರ್ ಸುರಕ್ಷಾ ವಿಮಾ ಯೋಜನೆ, ಕೇವಲ ವರ್ಷಕ್ಕೆ 20 ರೂಪಾಯಿ ಕಂತಿನೊಂದಿಗೆ 2 ಲಕ್ಷಗಳ ಅಪಘಾತ ಸಾವು, ಯಾವುದೇ ಥರದ ಅಪಘಾತಗಳು, ನೀರಿನಲ್ಲಿ ಬಿದ್ದು ಸಾಯೋದು, ಹಾವು ಕಚ್ಚಿ ಸಾಯ್ಬೋದು, ಮರದಿಂದ ಬಿದ್ದು ಸಾಯ್ಬೋದು, ರಸ್ತೆ ಅಪಘಾತದಲ್ಲಿ ಸಾಯ್ಬೋದು, ಪ್ರಾಣಿ ಪಕ್ಕ ಯಾವುದಾದ್ರು ಕಚ್ಚಿ ಸಾಯುವಂಥ ಇದರ ಯಾವುದೇ ಒಂದು ಅವಘಡಗಳು ಸಂಭವಿಸಿದಲ್ಲಿ ಅವರಿಗೆ ಕುಟುಂಬದವರಿಗೆ ಅವರ ನಾಮಿನಿಗೆ 2 ಲಕ್ಷ ರೂಪಾಯಿ ತಲುಪಿಸುವಂಥ ಒಂದು ಯೋಜನೆ ಇದು. ಇನ್ನೊಂದು PMJDY ಪ್ರೈಮ್ ಮಿನಿಸ್ಟರ್ ಜನ್ ಧನ್ ಯೋಜನಾ, ಕೇವಲ 0 ಬ್ಯಾಲೆನ್ಸ್ನೊಂದಿಗೆ ಅಕೌಂಟ್ ಓಪನ್ ಮಾಡ್ತೀವಿ. ಈ ಎಲ್ಲ ಸ್ಕೀಮ್ಗಳಿಗೂ ಈ ಖಾತೆಗಳ ಮುಖಾಂತರ ನಾವು ಸೇವೆಯನ್ನು ಕೊಡ್ತೇವೆ. ಇದರ ನಂತರ ಕೊನೆಯದೊಂದು ಅಟಲ್ ಪೆನ್ಷನ್ ಯೋಜನೆ APY ಏನಿದೆ, ಸಮಾಜದ ದುಡಿಯುವ ವರ್ಗಗಳಿಗೆ, ಯಾವ ವರ್ಗಗಳಿಗೆ ಪೆನ್ಷನ್ ಇಲ್ಲ ಅಂಥವರಿಗೂ ಕೂಡ ಒಂದು ಪೆನ್ಷನ್ ತಲುಪಿಸುವಂಥ ಒಂದು ಯೋಜನೆ ಇದು. 18 ವರ್ಷದಿಂದ 40 ವರ್ಷದವರೆಗೆ ಯಾರು ವಯೋಮಾನದವರು ಈ ಸ್ಕೀಮ್ನಲ್ಲಿ ಸೇರ್ಪಡೆ ಆಗ್ಬೋದು. ಅವರ ವಯಸ್ಸಿಗೆ ತಕ್ಕಂತೆ ಮತ್ತು ಪೆನ್ಷನ್ಗೆ ತಕ್ಕಂತೆ ವಿಮಾ ಕಂತಿರ್ತದೆ, APY ಕಂತಿರ್ತದೆ. ಅದು ಬ್ಯಾಂಕಿನಲ್ಲಿ ಯಾವುದೇ ಶಾಖೆಯಲ್ಲಿ ನೀವು ಅದರ ವಿವರಗಳನ್ನು ಪಡ್ಕೋಬೋದು. ಇದರ ನಂತರ ನಮ್ಮ ಬ್ಯಾಂಕು ಅತ್ಯಂತ ಹೆಚ್ಚಿನ ಸೌಲಭ್ಯವುಳ್ಳಂಥ ನಮ್ಮ ಆ್ಯಪ್, ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆ್ಯಪ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ಹಲವಾರು ನೂರಾರು ಸೌಕರ್ಯಗಳೊಂದಿಗೆ ನಮ್ಮ ಆ್ಯಪ್ ಇದೆ. ಅದು ಬ್ಯಾಂಕಿನ ಫ್ರೆಂಡ್ಲಿಗಿಂತ ಹೆಚ್ಚಾಗಿ ಗ್ರಾಹಕರ ಸ್ನೇಹಿಯಾಗಿ ನಮ್ಮ ಆ್ಯಪ್ ಇದೆ. ಅದರಲ್ಲಿ ಯಾವುದೇ ಗ್ರಾಹಕರು ಈವನ್ ಅವರು ಅವಿದ್ಯಾವಂತರಾದರೂ ಕೂಡ ಅತ್ಯಂತ ಸುಲಭವಾಗಿ ವ್ಯವಹಾರ ಮಾಡುವಂಥ ಒಂದು ಆ್ಯಪ್ ಆಗಿರ್ತದೆ. ಆ ಆ್ಯಪ್ನಲ್ಲಿ ತಾವು ಯಾವುದೇ ಬ್ಯಾಂಕಿನ ಒಂದು ಸೇವೆ ಬೇಕಾದಲ್ಲಿ ಅದರ ಮುಖಾಂತರನೇ ನಿಮ್ಮ ಅಂಗೈಯಲ್ಲೇ ನೀವು ಆ ಸೇವೆಗಳನ್ನು ಪಡೆದುಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದೆ. ಖಾತೆ ತೆರೆಯೋದ್ರಿಂದ ಜೊತೆಗೆ ಖಾತೆ ನಿರ್ವಹಿಸೋದ್ರ ಜೊತೆಗೆ ಖಾತೆ ಮುಕ್ತಾಯನೂ ನೀವು ಅಲ್ಲೇ ಮಾಡ್ಕೊಳ್ಳುವಂಥ ಆ್ಯಪ್ ಅದು ನಮ್ಮ ಆ್ಯಪು. ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ನಂತರ ನಮ್ಮ ಬ್ಯಾಂಕು ನಮ್ಮ ಗ್ರಾಹಕರುಗಳಿಗೆ ಅತಿ ಹೆಚ್ಚಿನ ಠೇವಣಿಗಳ ಮೇಲೆ ಬಡ್ಡಿ ನೀಡ್ತಾ ಇದೆ. ನಮ್ಮ ಸಮಾಜದಲ್ಲಿ ನಮ್ಮ ಇದರಲ್ಲಿ ಮಾರುಕಟ್ಟೆಯಲ್ಲಿ ಯಾವುದೇ ಬ್ಯಾಂಕ್ಗಳು ನೀಡೋದಕ್ಕಿಂತ ಹೆಚ್ಚಿನ ಬಡ್ಡಿನ ನಾವು ಠೇವಣಿಗಳಿಗೆ ನೀಡ್ತಾ ಇದ್ದೀವಿ. ಇದರೊಂದಿಗೆ ನಂತರ ಸಾಲಗಳಿಗೂ ಕೂಡ ಅತ್ಯಂತ ಪೈಪೋಟಿ ನೀಡುವಂಥ ಒಂದು ಸಾಲದ ಬಡ್ಡಿ ಯೋಜನೆಗಳಿದ್ದಾವೆ. ಯಾವುದೇ ರೈತ ಒಂದು ಬೆಳೆ ಸಾಲ ಆಗಿರ್ಬೋದು, ವ್ಯವಸಾಯ ಸಾಲಗಳಾಗಿರ್ಬೋದು, ವ್ಯವಸಾಯ ಚಟುವಟಿಕೆಗಳ ಸಾಲ ಇರ್ಬೋದು, ಕೃಷಿ ಚಟುವಟಿಕೆಗಳ ಸಾಲ ಇರ್ಬೋದು,
ಕುರಿ ಸಾಕಣೆ, ಎಮ್ಮೆ, ಹಸು, ಯಾವುದೇ ಸಾಕಾಣಿಕೆ ಸಾಲ ಇರ್ಬೋದು, ಅಥವಾ ರಿಟೇಲ್ ಲೆಂಡಿಂಗ್ ಅಂದರೆ ನಾವು ಮನೆ ಕಟ್ಟೋದಕ್ಕೆ ಮಾರ್ಟ್ಗೇಜ್ ಲೋನು, ಎಜುಕೇಷನ್ ಲೋನ್, ವಿದ್ಯಾಭ್ಯಾಸ ಸಾಲಗಳು, ಮತ್ತು ಯಾವುದೇ ತರಹದ ಒಂದು ನಾನ್ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯೇತರ ಚಟುವಟಿಕೆ ಏನು ಮಾಡ್ತೀವಿ ಎಲ್ಲದಕ್ಕೂ ನಮ್ಮಲ್ಲಿ ಸಾಲ ಸೌಲಭ್ಯಗಳು ಅತ್ಯಂತ ಪೈಪೋಟಿ ನೀಡುವಂಥ ಬಡ್ಡಿ ದರದಲ್ಲಿದ್ದಾವೆ. ದಯವಿಟ್ಟು ಇದನ್ನು ಎಲ್ಲರೂ ಉಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಇದಲ್ಲದೆ ನಮ್ಮ ಇಡೀ ಬ್ಯಾಂಕಿನ ಅಲ್ಲಿ 30 ಏನು ವಲಯಗಳಿದ್ದಾವೆ, ಅದರಲ್ಲಿ ಕೋಲಾರ ವಲಯ ಅತ್ಯಂತ ಹೆಚ್ಚಿನ ವ್ಯವಹಾರಗಳನ್ನು ಮಾಡ್ತಾ ಇದೆ. 6,896 ಕೋಟಿ ಒಟ್ಟು ವ್ಯವಹಾರಗಳನ್ನು ಮಾಡ್ತಾ ಇದೆ ಕೋಲಾರ ವಲಯ. ಅದರಲ್ಲಿ 3,369 ಕೋಟಿ ಠೇವಣಿಗಳಿದ್ದಾವೆ ಮತ್ತು 3,523 ಕೋಟಿ ಸಾಲ ಮತ್ತು ಮುಂಗಡಗಳಿದ್ದಾವೆ. ನಾವು 2 ಜಿಲ್ಲೆಯಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 82 ಶಾಖೆಗಳಲ್ಲಿ 400 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದೇವೆ. 128 ಜನ ವ್ಯವಹಾರ ಪ್ರತಿನಿಧಿಗಳು ನಮ್ಮ ಬ್ಯಾಂಕಿನ ಪರವಾಗಿ ಇಡೀ ಜಿಲ್ಲೆ, ಇಡೀ ನಗರ, ಇಡೀ ಹಳ್ಳಿಗಳಲ್ಲಿ ಮನೆ ಮನೆಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವಂಥ ನಾವು ಕಾರ್ಯತತ್ಪರರಾಗಿದ್ದೇವೆ. ಇದರಲ್ಲಿ ನಾವು ಎಲ್ಲ ಥರದ ಸಾಲಗಳು, ಈ ಮೊದಲು ಏನು ಹೇಳಿದೆ, ಆ ಸಾಲಗಳು ಹಳೆಯ ಸಾಲಗಳು ಸುಸ್ತಿ ಸಾಲಗಳಾಗಿದ್ದಲ್ಲಿ ಅವರು ಯಾವುದೇ ಒಂದು ನೈಸರ್ಗಿಕ ವಿಕೋಪಗಳಿಂದ ಕಟ್ಟಕ್ಕಾಗದೇ ಇದರಲ್ಲಿ ಅವರಿಗೆ ಅನುಕೂಲ ಆಗುವಂಥ ಒಂದು ಒಟಿಯ ಸ್ಕೀಮ್ ಇದೆ. ಒಂದು ಸಾರಿ ಅವರು ತಿಳುವಳಿ ಮಾಡಿಕೊಳ್ಳುವಂಥ ಒಂದು ಯೋಜನೆ ಇದೆ. ಅತ್ಯಂತ ಕಡಿಮೆ ಬಡ್ಡಿಯನ್ನು ನಾವು ವಿಧಿಸಿ ನಾವು 90 ಭಾಗ ಬಡ್ಡಿಯನ್ನು ಬಿಟ್ಟು ಒಂದು ಉತ್ತಮವಾದ ಒಂದು ಸೆಟ್ಲ್ಮೆಂಟ್ ಅಂತ ಏನು ಮಾಡ್ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಕಳೆದ 9 ತಿಂಗಳಿಂದ 4,000 ಹತ್ತಿರ 4,000 ಸೆಟ್ಲ್ಮೆಂಟ್ ಮಾಡಿದ್ದೇವೆ. ಯಾವುದೇ ರೈತನಿಗೆ ನಾವು ಕಿರುಕುಳ ಕೊಡ್ತಾ ಇಲ್ಲ. ಅವರು ಏನು ಕೇಳ್ತಾರೆ ಸೆಟ್ಲ್ಮೆಂಟು ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಈವನ್ ಅಸಲಿಂದ ಒಳಗೂ ಕೂಡ ಕೆಲವುಗಳಿಗೆ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಅತ್ಯಂತ ಆಕರ್ಷಕವಾದಂಥ ಒಂದು ಬಡ್ಡಿ ತೀರುವಳಿ ಯೋಜನೆ ಇದೆ. ಅದರಲ್ಲಿ ಎಲ್ಲ ರೈತರು ತಮ್ಮ ಹಳೇ ಸಾಲಗಳಿಂದ ಋಣಮುಕ್ತರಾಗ್ಬೋದು. ಮತ್ತು ಇನ್ನೊಂದು ವಿಶೇಷವಾದ ಯೋಜನೆ ಏನಪ್ಪ ಅಂತಂದರೆ, ನಾವು ಒಡಂಬಡಿಕೆಯಲ್ಲಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಕೊಂಡವರಿಗೆ ಮತ್ತೆ ಸಾಲ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕು ಮಾತ್ರ ಈ ವ್ಯವಸ್ಥೆಯನ್ನು ಕೊಡ್ತಾ ಇದೆ. ಇನ್ನು ಯಾವುದೇ ಬ್ಯಾಂಕ್ ಆದರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಆದರೆ ಕೊಡೋದಿಲ್ಲ, ಯಾಕೆಂದರೆ ಅವರ ಸಿಬಿಲ್ ಹಾಳಾಗಿರ್ತದೆ. ಆದರೆ ನಮ್ಮ ಬ್ಯಾಂಕು ಮಾತ್ರ ಯಾವ ರೈತ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ಕೋತಾರೆ ಅವರಿಗೆ ಮತ್ತೆ ಸಾಲಗಳನ್ನು ಕೊಟ್ಟು ಅವರ ಜೀವನ ಮಟ್ಟವನ್ನು ಮೇಲೆತ್ತುವಲ್ಲಿ ಸಹಕಾರ ಮಾಡ್ತಾ ಇದೆ. ಇದರ ಜೊತೆಗೆ ರೈತಾಪಿ ವರ್ಗದ ಜೊತೆಗೆ ಸ್ವಸಹಾಯ ಸಂಘಗಳು, ಜಂಟಿ ಬಾಧ್ಯತೆ ಗುಂಪುಗಳಿಗೂ ಕೂಡ SKDRDP ಅವರ ಮುಖಾಂತರ ಬ್ಯಾಂಕಿಂದ ಗ್ರಾಹಕರನ್ನ ಹೊರಗಡೆ ಮತ್ತೆ ಬ್ಯಾಂಕ್ಗೆ ಈಗ SKDRDP ಮುಖಾಂತರ ನಾವು 34,000 ಗುಂಪುಗಳಿಗೆ ನಾವು ಸಾಲ ಕೊಟ್ಟಿದ್ದೇವೆ. ಹಾಗಾಗಿ ಈ ಕ್ಷಣದಲ್ಲಿ ಯಾರು ಸಾಲ ಕಟ್ಟಿ ಅವರು ಹೊರಗಡೆ ಹೋಗಿದ್ರೆ ಅವರನ್ನು ಕರೆದು ಗುರುತಿಸಿ ಅವರಿಗೆ ಏನು ಅರ್ಹತೆ ಇದೆ ಅದನ್ನು ನೋಡಿ ಹುಡುಕಿ, ಅವನಿಗೆ ಜಮೀನು ಇರಲೇಬೇಕು ಅಂತೇನಿಲ್ಲ, ಅವನು ಯಾವುದೋ ಒಂದು ಚಟುವಟಿಕೆ ಮಾಡ್ತಾ ಇದ್ದಾನೆ, ಒಂದು ಅಂಗಡಿ ತೆಗೆದಿದ್ದಾನೆ, ಒಂದೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾನೆ, ಅವನಿಗೂ ಕೂಡ ನಾವು ಹಲವಾರು ಸಾಲಗಳನ್ನು ಕೊಟ್ಟು, ಕೆಲವು ಸಾಲಗಳಂತೂ ನಾವು ಏನು ಭದ್ರತೆನೇ ಕೇಳೋದಿಲ್ಲ, ಭದ್ರತೆ ಇಲ್ಲೇನೂ ಸಾಲ ಕೊಡ್ತಾ ಇದ್ದೀವಿ. ಈಗ ಒಬ್ಬ ಯಾವ್ದಾದ್ರು ಅಂಗಡಿ ಮಾಡ್ತಿದ್ದಾನೆ, ಒಂದು 5 ಲಕ್ಷ ಸಾಲ ಬೇಕು, ನನ್ನ ಹತ್ರ ಭದ್ರತೆ ಇಲ್ಲ, ಪರವಾಗಿಲ್ಲ, ನಾವು ಅದನ್ನು CGTMSE ಕವರ್ ಮಾಡಿ ಕೊಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಸಮಾಜದ ಎಲ್ಲ ವರ್ಗದ ಜನರಿಗೂ ನಾವು ಅವರ ಜೀವನ ಕ್ರಮವನ್ನು, ಅವನ ಇನ್ಕಮ್ ಲೆವೆಲ್ ಏನಿದೆ ಅದನ್ನು ಪರಿಗಣನೆ ಮಾತ್ರ ತಗೊಂಡು ಅವನ ಜೀವನ ಮಟ್ಟವನ್ನು ಏರಿಸೋದಕ್ಕೆ ಹಲವಾರು ರೀತಿ ನಾವು ವರ್ಗಾವಣೆ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಬ್ಯಾಂಕು ಇದಲ್ಲದೆ ಒಂದು ಇನ್ಶೂರೆನ್ಸ್ ಅಂದರೆ ಯಾವುದೇ ವ್ಯಕ್ತಿ ಸಾಯ್ಬೋದು, ಅವನ ಸಾಲ ಕಟ್ಟಕ್ಕಾಗದೆ ಅವರ ಕುಟುಂಬದವರು ನರಳಬಹುದು, ಅಂಥವ್ರಿಗೂ ಕೂಡ ಆ ಸಾಲಗಳನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡುವಂಥ ಸ್ಕೀಮ್ಗಳು ಕೇರ್ ಅಂತ ನಮ್ಮಲ್ಲಿದ್ದಾವೆ. ವ್ಯಕ್ತಿ ಇನ್ಶೂರೆನ್ಸ್ ಬೇಕು ಅಂತ ಅಂದರೆ ಕೆನರಾ HSBC ಸ್ಕೀಮ್ ಇದೆ. ಅದರಲ್ಲೂ ಕೂಡ ಹಲವಾರು ಯೋಜನೆಗಳನ್ನ ನಮಗೆ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಪ್ರೀಮಿಯಂನಲ್ಲಿ, ಮಾರುಕಟ್ಟೆಯಲ್ಲಿ ಏನು ಪ್ರೀಮಿಯಂ ಇದೆ ಅದಕ್ಕಿಂತ ಹೆಚ್ಚಿನ ಕಡಿಮೆ ಪ್ರೀಮಿಯಂನಲ್ಲಿ ಜನಗಳಿಗೆ ತಲುಪಿಸುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಹೇಳೋದಾದರೆ ನಮ್ಮ ಬ್ಯಾಂಕು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ವರ್ಗದ ಜನರೇ, ಅವನು ದುಡಿತಾ ಇರೋ ವರ್ಗ ಆಗಿರಲಿ, ಕೂಲಿ ಮಾಡೋರಾಗಿರಲಿ, ವ್ಯವಸಾಯ ಮಾಡೋರಾಗಿರಲಿ, ಕೃಷಿ ಮಾಡೋರಾಗಿರಲಿ, ಚಟುವಟಿಕೆ ಮಾಡೋರಾಗಿರಲಿ, ಯಾವುದೇ ಇರ್ಬೋದು, ಅವರಿಗೆಲ್ಲರಿಗೂ ನಮ್ಮ ಬ್ಯಾಂಕಿನ ಒಂದು ಸೇವೆಯನ್ನು ತಲುಪಿಸುವಂಥ ನಮ್ಮ ಬ್ಯಾಂಕು ಹೆಜ್ಜೆ ಇಡ್ತಾ ಇದೆ. ಈ ವರ್ಷದಲ್ಲಿ ಈ ದಿವಸ ರೈತರ ದಿವಸ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ರೈತನಿಂದ ನಮ್ಮ ಬ್ಯಾಂಕ್ ಇವತ್ತು ಈ ಅಭ್ಯುದಯ ಆಗಿದೆ ಅಂದರೆ ರೈತನ ಅಭ್ಯುದಯವೇ ನಮ್ಮ ಧ್ಯೇಯ. ಈ ಒಂದು ಧ್ಯೇಯದೊಂದಿಗೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. 2020ರಲ್ಲೂ ಕೂಡ ನಮ್ಮ ಬ್ಯಾಂಕು ಕಳೆದ ವರ್ಷಗಳಲ್ಲಿ ಹೇಗೆ ಸೇವೆ ನೀಡಿತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸೇವೆ ನೀಡ್ತೀವಿ ಅಂತ ಈ ಮೂಲಕ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ತಲುಪಿಸೋದಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.